ಸೌಂದರ್ಯದ ಪ್ರತೀಕ ಕೇಶ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ದಿನದಲ್ಲಿ ಹೇರ್ ಫಾಲ್, ಡ್ಯಾಂಡ್ರಫ್ ಅನ್ನುವಂಥದ್ದು ಮಹಿಳೆಯರನ್ನ ಹಾಗೆ ಪುರುಷರನ್ನ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಹೇರ್ ಫಾಲ್ ಆಗೋದಕ್ಕೆ ಏನ್ ಕಾರಣ? ಅದಕ್ಕೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಇದೆ? ಆ ಕುರಿತ ವಿಶೇಷ ಕಾರ್ಯಕ್ರಮವೇ ಕೇಶ ಕುಶಲ. ನಾನು ಶ್ವೇತಾ ಭಟ್. ಹೇರ್ ಫಾಲ್ ಯಾಕಾಗತ್ತೆ, ಹೇರ್ ಫಾಲ್ ಆದಾಗ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ತಗೊಬೇಕು, ಹಾಗೇನೆ ಆಯುರ್ವೇದದಲ್ಲಿ ಹಾಗೇನೆ ಮನೆ ಮದ್ದು ಯಾವ ರೀತಿಯಾಗಿ ಮಾಡ್ಕೋಬಹುದು, ಈ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಇಂಡಿಯಾ ಆಯುರ್ವೇದ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ CA ಕಿಶೋರ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಗೊತ್ತಿದೆ ನಿಮ್ಗೆ ಹೇರ್ ಫಾಲ್ ಅನ್ನುವಂಥದ್ದು ಎಲ್ಲರನ್ನೂ ಕಾಡ್ತಾ ಇದೆ. ಚಿಕ್ಕ ಮಕ್ಕಳಿಗೂ ಹೇರ್ ಫಾಲ್ ಆಗುತ್ತೆ, ದೊಡ್ಡವರಿಗಾಗತ್ತೆ, ಹುಡುಗರಿಗೆ. ಸೊ ಹೇರ್ ಫಾಲ್ ಆಗ್ತಿದೆ ಅಂದ ತಕ್ಷಣ ಟೆನ್ಷನ್ ಸ್ಟಾರ್ಟ್ ಆಗತ್ತೆ. ಓ ಬಾಂಡಿ ಆಗ್ಬಿಡ್ತೀವಿ ಅನ್ನುವಂಥದ್ದು, ಆ ಒಂದು ಟೆನ್ಷನ್ ಬರುತ್ತೆ. ಏನ್ ಕಾರಣ ಈ ರೀತಿ ಒಂದು? ಹಾಗೇನೆ ಹೇರ್ ಅನ್ನುವಂಥದ್ದು ಯಾಕೆ ಇಂಪಾರ್ಟೆಂಟ್? ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈಶನ ನಂಬ್ತಾರೆ ಇಲ್ವೋ ಕೇಶನ್ ನಂಬ್ತಾರೆ ಜನ ಅಂದ್ರೆ ತಪ್ಪಾಗಲಾರ್ದು. ಅಂದ್ರೆ ಅಷ್ಟು ಬಗ್ಗೆ ಒಂದು ಭರವಸೆ ಅವರು ಕೂದಲ ಬಗ್ಗೆ ಇಟ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂಥ ಒಂದು ಪ್ರತೀತಿ. ಆದರೆ ದುಸ್ಥಿತಿ ಏನು ಅಂದ್ರೆ, ಅದು ಉದುರಕ್ಕೆ ಶುರು ಆದ್ಮೇಲೆ ಅಥವಾ ಡ್ಯಾಂಡ್ರಫ್ ಬಂದಾದ್ಮೇಲೆ ಈ ರಿವರ್ಸ್ ಇಂಜಿನಿಯರಿಂಗ್ ಶುರು ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಎಕ್ಸ್ಪರ್ಟ್ಸ್ ಅಥವಾ ಪರಿಣಿತರು ತಪ್ಪಾಗಲಾರ್ದು. ಕೂದಲು ಉದುರೋಗ್ತಾ ಇದೆ ಅಂದಮೇಲೆ ಕಂಡ ಶ್ಯಾಂಪೂಗಳು, ಲೋಷನ್ಗಳು, ಆಯಿಲ್ಗಳನ್ನು ಚೇಂಜ್ ಮಾಡ್ತಾ ಬರ್ತಕ್ಕಂಥದ್ದು, ಅಥವಾ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಜಾಹೀರಾತುಗಳನ್ನು ನಮ್ಮ ಮೇಲೆ ಒಂದು ಗಿನಿಪಿಗ್ಸ್ ಆಗಿ ಪ್ರಯೋಗ ಮಾಡ್ತಕ್ಕಂಥದ್ದು, ಇದನ್ನು ಮಾಡ್ತಾ ಬರ್ತಿರ್ತೀವಿ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಮಾಡ್ಕೊಳ್ಳದೆ ಇರತಕ್ಕಂತಹ ಸಂಗತಿ ಏನು ಅಂದರೆ, ಕೂದಲನ್ನು ನಾವು ಸದಾಕಾಲ ಸಂರಕ್ಷಣಾತ್ಮಕ ದೃಷ್ಟಿಕೋನದಿಂದ ನೋಡಬೇಕು. ಆದರೆ ನಾವು ಬರೀ ಸೌಂದರ್ಯದ ದೃಷ್ಟಿಕೋನದಿಂದ ಮಾತ್ರ ಕೂದಲನ್ನ ನೋಡ್ತಾ ಇರೋದ್ರಿಂದ ಎಲ್ಲ ದುಸ್ಥಿತಿಗೆ ಕಾರಣ ಅಂತಕ್ಕಂಥದ್ದು. ಭಗವಂತ ಕೊಟ್ಟಿರ್ತಕ್ಕಂತಹ ಒಂದು ನ್ಯಾಚುರಲ್ ಹೆಲ್ಮೆಟ್ ಅಂದ್ರೆ ಕೂದಲು ತಪ್ಪಾಗಲಾರ್ದು. ಚಳಿ, ಮಳೆ, ಗಾಳಿ, ಚಿಕ್ಕ ಪುಟ್ಟ ಗಾಯ, ಏಟು, ಶಾಕ್ ಅಬ್ಸಾರ್ಬರು ಅಥವಾ ಒಂದು ಕುಷನ್ನು, ಒಂದು ನ್ಯಾಚುರಲ್ ಪ್ರೊಟೆಕ್ಟಿವ್ ಲೇಯರ್. ಅಸ್ಥಿ ಧಾತುವಿನ ಉಪಧಾತು ಅಂತ ಕರಿತೀವಿ. ಅಂದ್ರೆ ಬೋನ್ ಟಿಶ್ಯೂನ ಡಿರೈವ್ ಟಿಶ್ಯೂಸ್ ಕೇಶ, ಲೋಮ ಕೂದಲು, ಮತ್ತೆ ನಖ ಉಗುರು, ಮೀಸೆ ಆಗಿರ್ಬೋದು ಪುರುಷರಿಗೆ, ಉಗುರಾಗಿರ್ಬೋದು, ಕೂದಲಾಗಿರ್ಬೋದು, ಈ ರೀತಿಯ ಉಪಧಾತುಗಳಾಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ, ಆಸಕ್ತಿ ಇರಬೇಕು, ಅಸಡ್ಡೆ ಇರಬಾರ್ದು ಅಂತಕ್ಕಂಥದ್ದು. ಆದರೆ ನಾವು ಒಳ್ಳೆ ಶಾಂಪೂನ ಹಾಕೊಂಡ್ಬಿಟ್ಟು ತುಂಬ ಸಿಲ್ಕಿಯಾಗಿ ಕೂದಲು ಕಾಣಬೇಕು, ತುಂಬ ಒಂದು ಗ್ಲಾಮರಸ್ ಲುಕ್ ನಮ್ಮ ಕೂದಲಿಗೆ ಬರಬೇಕು, ಇದೆಲ್ಲ ನಿಜ. ನೋಡಿ, ನೀವು ಇತಿಹಾಸವನ್ನು ಒಳಹಕ್ಕು ನೋಡಿದಾಗ ಒಂದು ಹೆಣ್ಣಿನ ಸೌಂದರ್ಯವನ್ನ ಬರೀ ಕೂದಲಿಂದಾನೇ ಅಳಿತ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ನೀಲವೇಣಿ ಅಂತಕ್ಕಂಥದ್ದು, ಕೃಷ್ಣವೇಣಿ ಅಂತಕ್ಕಂಥದ್ದು. ಈ ಕೃಷ್ಣವೇಣಿ ಅಂದ್ರೆ ಅತ್ಯಂತ ಕಪ್ಪಾಗಿರ್ತಕ್ಕಂತಹ ಕೂದಲ ಯುಕ್ತ ಮಹಿಳೆ ಅಂತಕ್ಕಂಥದ್ದು. ಸೊ ಸೌಂದರ್ಯಕ್ಕೆ ಅಷ್ಟು ಮಹತ್ವ ಇರತಕ್ಕಂತಹ ಕೊಡ್ತಕ್ಕಂತಹ ಕೂದಲನ್ನ ನಾವು ಸಂರಕ್ಷಣಾತ್ಮಕ ದೃಷ್ಟಿಕೋನದಲ್ಲಿ ನೋಡಿದಾಗ ಮಾತ್ರ ಸೌಂದರ್ಯನೂ ಅದಿರಬಲ್ದು. ಸೊ ಕೂದಲು ಚೆನ್ನಾಗಿದ್ದಾಗ ಅದಾಮೇಲೆ ಕಪ್ಪಾಗಿರ್ತಕ್ಕಂಥದ್ದು, ಆಮೇಲೆ ಹೊಟ್ಟು ಅಗರು ಬರದೇ ಇರತಕ್ಕಂಥ ದೃಷ್ಟಿಕೋನದಲ್ಲಿ ನೋಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಟ್ರೆಡಿಷನ್ ಇಸ್ ಆಲ್ವೇಸ್ ಟು ಬಿ ರಿವಿಸಿಟೆಡ್ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲೆಲ್ಲ ನೋಡಿ, ಪ್ರತಿನಿತ್ಯ ತಲೆಗೆ ಎಣ್ಣೆ ಹಚ್ಚಬೇಕು, ಲೂಬ್ರಿಕೇಶನ್ ಮಾಡಬೇಕು, ವಾರಕ್ಕೊಂದ್ಸಲಿ ಹರಳೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಈ ಹಬ್ಬ ಹರಿಗಳ ದ್ಯೋತಕನೇ ಅಷ್ಟೇ. ಯುಗಾದಿ ಬಂತು, ದೀಪಾವಳಿ ಬಂತು ಅಂದರೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು, ತಂಪು ಮಾಡ್ತಿತ್ತು. ಸೊ ಕೂದಲಿಗೆ ಜೀವ ಇಲ್ಲ, ಹೌದು, ಕೂದಲು ಇಸ್ ಅ ಡೆಡ್ ಟಿಶ್ಯೂ. ಆದರೆ ಎಲ್ಲಿ ಪ್ರಾರಂಭ ಆಗುತ್ತೆ, ಅದ್ರ ಆರಿಜಿನ್ ಇದೆಯಲ್ಲ, ಅಲ್ಲಿ ಡಿರೈವ್, ಸ್ಕ್ಯಾಲ್ಪ್ ಅಥವಾ ಬುರುಡೆ ಅಂತ ನಾವೇನು ಕರಿತೀವಿ, ಅಲ್ಲಿಂದ ಆರಿಜಿನ್ ಆಗಿ ಹೊರಗೆ ಬರಬೇಕಾದ್ರೆ ನರಿಶ್ಮೆಂಟ್ ಬೇಕಲ್ಲ. ಸೊ ಆ ಹಂತದಲ್ಲಿ ಲೂಬ್ರಿಕೇಶನ್ ಬೇಕು. ಎರಡನೇ ಒಂದು ಪ್ರಮುಖವಾದಂತಹ ಅಂಶ ಏನಪ್ಪಾ ಅಂದ್ರೆ, ಎಷ್ಟೋ ಜನ ಇವತ್ತು ದುಸ್ಥಿತಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ, ದಿಸ್ ಮೆಸೇಜ್ ಇಸ್ ಸ್ಪೆಸಿಫಿಕಲಿ ಟು ದ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಥವಾ ಹುಡುಗಿರು, ಯುವಕರು, ಯೂತ್ಸ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಲೆಗೆ ಎಣ್ಣೆನೇ ಹಚ್ಚೋದಿಲ್ಲ, ವರ್ಷಗಟ್ಟಲೆ ತಲೆಗೆ ಎಣ್ಣೆ ಹಚ್ತಾ ಇಲ್ಲ. ಆಯಿಲ್ ಹಾಕಿದ್ರೆ ತುಂಬಾ ಗ್ರೇಸಿ ಲುಕ್ ಬಂದ್ಬಿಡುತ್ತೆ, ಜಿಗಿಟ್ ಆಗಿಬಿಡುತ್ತೆ. ಗಿಡಕ್ಕೆ ನೀರೇ ಹಾಕದೆ ಒಂದು ಗಿಡ ಬೆಳಿಬೇಕು ಅಂತ ಅಪೇಕ್ಷೆ ಪಟ್ರೆ ಹೇಗೆ? ಗಿಡ ಮಾತ್ರ ಚೆನ್ನಾಗಿ ಬೆಳಿಬೇಕು, ಅದು ಕಾಯಿ ಕೊಡಬೇಕು, ಹೂವು ಕೊಡಬೇಕು, ಅದನ್ನ ನಾವು ನೀರು ಗೊಬ್ಬರ ಏನು ಹಾಕಲ್ಲ. ಅದೆಷ್ಟು ವಾಸ್ತವಿಕವಾಗಿ ಸತ್ಯ. ಇದು ಕೂಡ ಡೆಫಿನೆಟ್ಲಿ ಯು ಶುಡ್ ಗಿವ್ ಸಮ್ ನರಿಶ್ಮೆಂಟ್, ಅದಕ್ಕೆ ನ್ಯೂಟ್ರಿಷನ್, ಪ್ರೋಟೀನು ಕೊಡಬೇಕು. ಆಮೇಲೆ ಯಾವಾಗ ನೀವು ಲೂಬ್ರಿಕೇಟ್ ಮಾಡ್ತಾ ಬರ್ತಿರ್ತೀರೋ, ಅಥವಾ ಏನು ಬಾಹ್ಯ ಸ್ನಿಗ್ಧತೆ ಅಂತ ನಾವೇನು ಕರಿತೀವಿ, ಆಗ ಹೆಚ್ಚಿನ ಮಟ್ಟದ ಒಂದು ಹೊಳಪು ಬರ್ತಕ್ಕಂಥದ್ದಾಗಿರ್ಬೋದು, ಅದಕ್ಕೆ ಶೈನಿಂಗ್ ಬರ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ವೈ ಆಯಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ, ವಿಶೇಷವಾಗಿ ಯಾರು ಕ್ರಾನಿಕ್ ಹೆಬಿಚುಯೇಟೆಡ್ ಆಯಿಲಿಂಗ್ ಒಂದು ಅಭ್ಯಾಸ ಮಾಡ್ತಿರ್ತಾರೆ, ಅದಕ್ಕೆ ಸ್ಪ್ಲಿಟ್ ಎಂಡ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ ಅಂತಕ್ಕಂಥದ್ದು. ಹೇರ್ ಡ್ಯಾಂಡ್ರಫ್ ಬರ್ತಕ್ಕಂಥದ್ದು ಬಹಳ ಕಡಿಮೆ ಅಂತಕ್ಕಂಥದ್ದು. ಹೇರ್ ಫಾಲಿನ ರೇಷಿಯೋ ಕೂಡ ಬಹಳ ಕಡಿಮೆ ಅಂತಕ್ಕಂಥದ್ದು. ವಿಸ್ಕಾಸಿಟಿ, ಒಂದು ದಟ್ಟವಾದಂತಹ ಕೂದಲು ಇರಬೇಕು. ಸುಮ್ಮನೆ ಒಂದು ಬುರುಡೆ ಇದೆ, ನಮಗೂ ಬುರುಡೆ ಮೇಲೆ 4 ಕೂದಲಿದೆ, ಅದಕ್ಕೊಂದು ಶೋಕಿ ಫ್ಯಾಷನ್ ಮಾಡ್ಕೋತೀವಿ ಅನ್ನೋದ್ರ ಬದಲಾಗಿ ಅದು ಹೆಚ್ಚು ದಟ್ಟವಾಗಿದ್ದರೆ ಇಟ್ ಈಸ್ ಎ ಪ್ರೊಟೆಕ್ಟಿವ್ ಅಂಬ್ರೆಲಾ.
ಒಂದು ನ್ಯಾಚುರಲ್ ಹೆಲ್ಮೆಟ್ ಭಗವಂತ ಕೊಟ್ಟಂಗೆ ಅದನ್ನ ಕಾಪಾಡ್ಕೊಳ್ಳಿ. ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಫೈನ್ ಟ್ಯೂನ್ ಮಾಡ್ಕೋಬಹುದು, ಎಷ್ಟು ಬೇಕಾದ್ರೂ ಶೋಕಿ ಮಾಡ್ಬೋದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕಂಡ ಕಲರ್ಸು. ಮುಂಚೆ ನೋಡಿ, ನೀವು ಒಂದು 10 ವರ್ಷ ಹಿಂದೆ ಒಳ ಹೋಗಿ ನೋಡಿದಾಗ ಹೇರ್ ಡೈ ಅಂದ ತಕ್ಷಣ ಒಂದು ಕಪ್ಪು ಬಣ್ಣ ಹಾಕೊಂಡ್ಬಿಡ್ತಾರೆ, ಅದು ಗ್ರೇ ಹೇರ್ಸ್ ಇರುತ್ತೆ, ಹಾಗಾಗಿ ಆ ವಯಸ್ಸನ್ನ ಮರೆಮಾಚಲಿಕ್ಕೋಸ್ಕರ ಒಂದು ಕಪ್ಪು ಬಣ್ಣ ಹಾಕೊಂಡ್ಬಿಡ್ತಾರೆ. ಇವತ್ತು ಅತ್ಯಂತ ಪುಟ್ಟ ಯೂತ್ಸು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಗ್ರೀನ್ ಕಲರ್ ಕೂದಲು, ಯೆಲ್ಲೋ ಕಲರ್ ಕೂದಲು, ಪಿಂಕ್ ಕೂದಲು, ಎಲ್ಲದು ಬಣ್ಣ ಹಾಕೊಂಡ್ ಬಿಡ್ತಕ್ಕಂಥದ್ದು. ಅಂಡ್ ಇಟ್ ಈಸ್ ಕಾರ್ಸಿನೋಜೆನಿಕ್ ಸರ್ಟನ್ ಟೈಮ್ಸ್ ಬಿಕಾಸ್ ಆಫ್ ಸರ್ಟನ್ ಹಿಡನ್ ಇಂಗ್ರೀಡಿಯೆಂಟ್ಸ್ ಆಸ್ ವೆಲ್ ಅಂತಕ್ಕಂಥದ್ದು. ಸೊ ಕ್ಯಾನ್ಸರ್ ಉತ್ಪನ್ನ ಮಾಡತಕ್ಕಂತಹ ಮಾರಕಾತ್ಮಕ ಅಂಶಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಆಮೇಲೆ ಸ್ಕ್ಯಾಲ್ಪು ಇಸ್ ಅ ವೆರಿ ಸೆನ್ಸಿಟಿವ್ ಟಿಶ್ಯೂ. ಚರ್ಮ, ಬುರುಡೆ ಮೇಲಿರ್ತಕ್ಕಂತಹ ಚರ್ಮ ಅಂತ ಏನು ಕರಿತೀವಿ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ನೀವು ಕೆಮಿಕಲ್ಸನ್ನು, ಡೈಸನ್ನು ಅಥವಾ ನಕಾರಾತ್ಮಕವಾದಂತಹ ನೆಗೆಟಿವ್ ಆಸ್ಪೆಕ್ಟ್ಸ್ನ ಹಾಕ್ತಾ ಬರ್ತಿದ್ದಾಗ ಡೆಫಿನೆಟ್ಲಿ ಎರಡಾಗ್ಬಿಡುತ್ತೆ. ನೀವೊಂದು ಪಾಟು, ಸಿಂಪಲ್ ಪಾಟು, ಅದಕ್ಕೆ ಕಂಡಿದ್ದನ್ನೆಲ್ಲ ಕಾಫಿನೋ, ಹಾಲು, ಮಜ್ಜಿಗೆನೋ ಏನು ಬೇಕೋ ಅದ್ರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಕೆಮಿಕಲ್ಸು, ಫಿನಾಯಿಲು ಏನೆಲ್ಲ ಹಾಕ್ತಾ ಬಂದರೆ ಅಲ್ಲಿ ಗಿಡ ಉತ್ಪನ್ನ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇಟ್ಸ್ ಎ ವೆರಿ ಕ್ರೂಡ್ ಎಕ್ಸಾಂಪಲ್ ಬಟ್ ಎ ವೆರಿ ರಿಯಲಿಸ್ಟಿಕ್ ಎಕ್ಸಾಂಪಲ್. ಸೊ ಆ ದೃಷ್ಟಿಕೋನದಿಂದ ನೋಡ್ಕೊಳ್ಬೇಕು. ಎರಡನೇದು, ಹಾಲನ್ನು ಕುಡಿಯೋದೇ ಬಿಟ್ಬಿಟ್ಟಿದ್ದಾರೆ. ಕರಿಬೇವಿನ ಸೊಪ್ಪು ಅಡಿಗೆ ಹಾಕಿದ್ರೆ ಅದನ್ನ ಪಕ್ಕದಲ್ಲಿ ತೆಗೆದಿಟ್ಬಿಟ್ಟು ತಿಂತಕ್ಕಂತಹ ಅಭ್ಯಾಸ ಆಗ್ಬಿಟ್ಟಿದ್ವಿ. ಕ್ಯಾಲ್ಸಿಯಮ್ಮು, ಐರನ್ನು, ಮೆಗ್ನೀಷಿಯಮ್ಮು, ಜಿಂಕು ಎಲ್ಲಿಂದ ಹೇಗೆ ಶರೀರದೊಳಗೆ ಹೋಗಬೇಕು? ನಾವು ಕೂದಲು ಉದುರುತ್ತದೆ ಅಥವಾ ಜಾಸ್ತಿ ಆಗಿಬಿಟ್ಟಿದೆ ಉದುರಕ್ಕೆ ಅಂದಮೇಲೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕಂಡೆನ್ಸ್ಡ್ ಕ್ಯಾಲ್ಸಿಯಂ ಮಾತ್ರ ಹೀಗೆ ತೊಗೊಂಡ್ಬಿಡೋದು. ಮೊಟ್ಟೆ ಎಷ್ಟು ಜನ ತಿನ್ನಲ್ಲ, ಹಾಲನ್ನು ಕುಡಿತಕ್ಕಂಥದ್ದು ದಪ್ಪ ಆಗಿಬಿಡ್ತಾರೆ. ದಪ್ಪ ಆಗಿರೋರು ಹಾಲು ಕುಡಿಬಾರ್ದು ಅನ್ನೋದು ಸತ್ಯ ಅಷ್ಟೇ ಹೊರತು ಹಾಲು ಕುಡಿದವರೆಲ್ಲ ದಪ್ಪ ಆಗ್ತಾರೆ ಅನ್ನೋದು ಸತ್ಯ ಅಲ್ಲ. ಅಂಡ್ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್. ಇಟ್ಸ್ ನಾಟ್ ಅಬೌಟ್, ಲೈಫ್ ಇಸ್ ನಾಟ್ ಅಬೌಟ್ ಈಟಿಂಗ್ ಲೆಸ್. ನಾವು ಯಾವಾಗ ಎನರ್ಜಿ ಇಂಬ್ಯಾಲೆನ್ಸ್ಮೆಂಟ್ ಆಗುತ್ತೆ ಅನ್ನೋಕ್ಕೆ ಇದೇ ಒಂದು ಸಿಂಪಲ್ ಎಕ್ಸಾಂಪಲ್. ಯಾಕೆ ಕೂದಲನ್ನ ಹಾಳು ಮಾಡ್ಕೊಳ್ತಾ ಅಂದ್ರೆ ಅವರ ಅಸ್ಥಿ ಧಾತು, ಏನು ಬೋನ್ ಟಿಶ್ಯೂ ಅಂತ ಏನು ಕರಿತೀವಲ್ಲ, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ, ಹೀಗೆ ಸಪ್ತ ಧಾತುಗಳಿಂದ ಶರೀರ ನಿರ್ಮಿತವಾಗಿದೆ ಅಂತಕ್ಕಂಥ ಒಂದು ನಂಬಿಕೆ, ಅದು ಒಂದು ಸತ್ಯದ ಅಂಶವೂ ಸರಿ. ಈ ಅಸ್ಥಿ ಧಾತು ಅಥವಾ ಬೋನ್ ಟಿಶ್ಯೂನ ನೀವು ನರಿಶ್ಮೆಂಟನ್ನೇ ಕೊಡದಿದ್ರೆ, ಈಗ ಹೇಗೆ ಸರಿಯಾದಂತಹ ರೀತಿಯಿಂದ ಒಂದು ಬಿಲ್ಡಿಂಗ್ ಪ್ಲಾಸ್ಟರಿಂಗ್ ಮಾಡಿದಿಲ್ಲ ಅಂದ್ರೆ ಆ ಪೇಂಟ್ ಔಟ್ಲುಕ್, ನಮ್ಮ ಬ್ಯೂಟಿಫಿಕೇಶನ್ ಆಸ್ಪೆಕ್ಟ್ ಹೇಗೆ ಬರ್ಲಿಕ್ಕೆ ಸಾಧ್ಯ? ಸೊ ಈ ಆಸ್ಪೆಕ್ಟ್ಸ್ ನ ನಾವು ಒಳ ಹೊಕ್ಕಿಸ್ಬೇಕು, ಪ್ರತಿಯೊಬ್ಬ ಮನದಲ್ಲಿ ಇದ್ರ ಓಪನ್ ಆಗಬೇಕು ಅಂತಕ್ಕಂಥದ್ದೇ ಈ ಆಯುರ್ವೇದ ಫೌಂಡೇಶನ್ ಉದ್ದೇಶ ಕೂಡ. ಪ್ರತಿಯೊಬ್ಬನು ಆಯುರ್ವೇದ ಇಸ್ ನಾಟ್ ಜಸ್ಟ್ ಎ ಕಾಸ್ಮೆಟಿಕ್ ಅವೆನ್ಯೂ. ಸುಮ್ಮನೆ ಒಂದು ಮನುಷ್ಯ ಸೌಂದರ್ಯಾತ್ಮಕ ಕಾಣಿಸ್ಲಿಕ್ಕೆ ಒಂದು ಬ್ಯೂಟಿ ಪಾರ್ಲರ್ ಅಲ್ಲ. ಆಯುರ್ವೇದ ಇಸ್ ಬೇಸಿಕಲಿ ಎ ಲೈಫ್ ಸೈನ್ಸ್, ಒಂದು ಜೀವನ ಶಾಸ್ತ್ರ ಅಂತ ಏನು ಕರಿತೀವಿ. ವಿಜ್ಞಾನ ಅಂದ್ರೆ ವಿಶಿಷ್ಟ ಜ್ಞಾನ. ಸೊ ಕೂದಲಿನ ಸಂರಕ್ಷಣೆ ಎಷ್ಟು ಮಹತ್ತರವಾದ್ದು ಅಂದರೆ, ಸರಿಯಾದಂತಹ ಮನುಷ್ಯನಿಗೆ ಸಮರ್ಪಕವಾದ ಕೂದಲಿದೆ, ತುಂಬ ಡೆನ್ಸ್ ಆಗಿ ಕೂದಲಿದೆ, ತುಂಬ ಕಪ್ಪಾಗಿ ಕೂದಲಿದೆ ಅಂದರೆ ಇಟ್ಸ್ ಅ ಮಾರ್ಕ್ ಆಫ್ ಎಸ್ ಹೆಲ್ತ್. ತುಂಬಾ ಆರೋಗ್ಯವಾಗಿದ್ದಾನೆ ಅಂತಕ್ಕಂಥ ಒಂದು. ಹಾಗಿದ್ರೆ ಈಗ ನೀವು ಹೇಳ್ತಾ ಇದ್ರೆ, ಈಗ ಶಾಂಪೂ ಇರ್ಬೋದು ಅಥವಾ ಬೇರೆ ಬೇರೆ ಕಲರ್ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತ. ಕೆಲವರು ಕಲರ್ಸ್ ಯೂಸ್ ಮಾಡಲ್ಲ, ಶಾಂಪೂ ಯಾವ್ದೋ ಒಂದೇ ಶಾಂಪೂಗೆ ಯೂಸ್ ಮಾಡ್ತಾ ಇರ್ತಾರೆ, ಜೆಲ್ ಯೂಸ್ ಮಾಡಲ್ಲ, ಆದ್ರೂ ಕೂಡ ಅಂತವ್ರಲ್ಲಿ ಹೇರ್ ಫಾಲ್ ಆಗುತ್ತಲ್ವಾ? ಸೊ ಅದಕ್ಕೆ ಏನ್ ಕಾರಣ? ಶಾಂಪೂನೇ ಕಾರಣ ಅಂತ ನಾವು ಎಲ್ಲಾ ಸಂದರ್ಭದಲ್ಲೂ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಶಾಂಪೂನು ಕಾರಣ ಅಂತ ಒಪ್ಕೊಳ್ಬೇಕಾಗತ್ತೆ. ನೀವು ಇತಿಹಾಸವನ್ನ ಒಳಗೆ ನೋಡಿ, 20 ವರ್ಷದ ಕೆಳಗೆ ಸೀಗೆಕಾಯಿ, ಅಂಟುವಾಳದ ಕಾಯಿ ಬಿಟ್ರೆ ಬೇರೆ ಯಾವುದೋ ಆಪ್ಷನ್ಸೇ ಭಾರತದಲ್ಲಿ ಇರಲಿಲ್ಲ. ಆವಾಗ ಒಂದು ಯೂತ್ ಆಗಿರ್ಬೋದು, ಪುರುಷ ಮಹಿಳೆ ಸೌಂದರ್ಯವಾಗಿ ಇರ್ಲಿಲ್ವಾ? ಆವಾಗ್ಲೂ ಅಟ್ರಾಕ್ಷನ್ ಅಂತಕ್ಕಂಥ. ಈಗ ನೀವು ಹೇಳಿದ್ರೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಹೇಳಿದ್ರಿ ಆಯಿಲ್ ಅನ್ನ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗತ್ತೆ ಅಂತ. ಬಟ್ ಕೆಲವ್ರು ಹೇಳ್ತಾರೆ ತುಂಬಾ ಹೇರ್ಗೆ ಆಯಿಲ್ ಅನ್ನ ಅಪ್ಲೈ ಮಾಡೋದ್ರಿಂದ ಕೂಡ ಹೇರ್ ಫಾಲ್ ಆಗತ್ತೆ ಅಂತ. ಇದು ಎಷ್ಟು ಮಟ್ಟಿಗೆ? ಪ್ರಾಕ್ಟಿಕಲಿ ನಾಟ್ ಟ್ರೂ. ನಿಮಗದು ತುಂಬಾ ಜಿಗಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು. ನೀವು ವಿಶೇಷವಾಗಿ ಕೊಬ್ಬರಿ ಎಣ್ಣೆ ಒನ್ ಆಫ್ ದ ಆಲ್ಟರ್ನೇಟಿವ್ಸ್. ಕೊಬ್ಬರಿ ಎಣ್ಣೆನೇ ಹಚ್ಕೋಬೇಕು ಅಂತಿಲ್ಲ, ಹರಳೆ ಎಣ್ಣೆ ಇದೆ ತುಂಬಾ ವೀಕೆಂಡ್ಸ್ಗೆ ಹಾಕೊಳ್ಳಿಕ್ಕೆ, ಶರೀರವನ್ನು ತಂಪು ಮಾಡಲಿಕ್ಕೆ ಅಂತಕ್ಕಂಥದ್ದು. ಈವ್ನಿಂಗ್ ಅಪ್ಲಿಕೇಶನ್ಗೆ ಕೊಬ್ಬರಿ ಎಣ್ಣೆ ಬೇಸಲ್ಲಿ ಇಸ್ ಒನ್ ಆಫ್ ದ ಬೆಸ್ಟ್. ಜಿಂಜಿಲಿ ಆಯಿಲ್, ಎಳ್ಳೆಣ್ಣೆ ಅಂತ ಏನು ಕರಿತೀವಿ, ಇಟ್ಸ್ ಬೈ ಅಂಡ್ ಲಾರ್ಜ್ ನಾಟ್ ಗ್ರೀಸಿ, ಜಿಗುಟನ ಬರಲ್ಲ ಅಂತಕ್ಕಂಥದ್ದು. ಆಮೇಲೆ ನೀವು ಬುರುಡೆಗೆ ನರಿಶ್ಮೆಂಟ್ ಮಾಡಿ, ವೀಕ್ಲಿ ಒನ್ಸ್ ನೀವು ಸಂಪೂರ್ಣವಾದಂತಹ ಕೂದಲಿಗೆ ಮಾಡಿದ್ರು ಆ ಕೂದಲು ಟಿಶ್ಯೂ ನರಿಶ್ಮೆಂಟ್ಗೆ ಸಾಧ್ಯ ಆಗ್ಬೋದು. ಆದರೆ ಬುರುಡೆಗೆ ನೀವು ಪ್ರತಿನಿತ್ಯ ಮಾಡಿ, ಕೂದಲಿಗೆ ಮಾಡಿಲ್ಲ ಅಂದ್ರೂ ಒಂದು ಹಂತದ ನರಿಶ್ಮೆಂಟ್ ನಾವು ಮಾಡ್ಲಿಕ್ಕೆ, ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಮಸಾಜ್ ಟು ದ ಸ್ಕ್ಯಾಲ್ಪ್, ನಾಟ್ ಟು ದ ಹೇರ್. ಅಪ್ಲಿಕೇಶನ್ ಆಫ್ ಆಯಿಲ್ ಇಸ್ ಆಲ್ ದ ಮೋರ್ ಇಂಪಾರ್ಟೆಂಟ್ ಅಂಡ್ ಮ್ಯಾಂಡೇಟರಿ ಟು ದ ಸ್ಕ್ಯಾಲ್ಪ್ ಅಂತ. ಬುರುಡೆಗೆ ನಾವು ಯಾವಾಗ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾ ಇರ್ತೀವಿ, ಹಿಂದಿನ ಕಾಲದಲ್ಲಿ ನೋಡಿ ಕರಿಬೇವಿನ ಸೊಪ್ಪನ್ನ ಪ್ಯಾಕ್ ಹಾಕೊಳ್ತಕ್ಕಂಥದ್ದು, ಮೆಹಂದಿ ಎಲೆಯನ್ನು ತಗೊಂಡು ತಲೆಗೆ ಹಾಕೊಳ್ತಕ್ಕಂಥದ್ದು, ಎಲ್ಲೂ ಅವಾಗ ಡಿರೈವ್ಡ್ ಸೋರ್ಸಸ್ ಅಂತ ಇರಲಿಲ್ಲ. ನಾವು ಆಧುನಿಕತೆಯ ಭರಾಟೆಯಲ್ಲಿ ಅತ್ಯಂತ ಲೈಫ್ನ ಸಿಂಪ್ಲಿಫೈ ಮಾಡೋಕ್ಕಂಥ ದೃಷ್ಟಿಕೋನದಲ್ಲಿ ನಮ್ಮನ್ನೇ ನಾವು
ಆಡ ಇಟ್ಕೊಳ್ತಾ ಇದೀವಿ ಅಂತಕ್ಕಂಥದ್ದು. ದ ಸೇಮ್ ಇನ್ ದ ಡಯಟ್ ಆಲ್ಸೋ. 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನವನ್ನು ಆಡ ಇಡ್ತಾ ಇದೀವಿ ಅಂತ. ಅಂದ್ರೆ ಕೆಲವೊಂದ್ ಕಡೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ, ಅದು ಕೂಡ ಹೇರ್ ಫಾಲ್ ಗೆ ರಿಲೇಟೆಡ್ ಅಂತ. ಡೆಫಿನೆಟ್ಲಿ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸಿ ಲೈಫ್ ಸ್ಟೈಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ, ಮುಂಚೆ ಸೂರ್ಯ ಹುಟ್ಟಿದಾಗ ಮನುಷ್ಯ ಎದ್ದೇಳ್ತಾ ಇದ್ದ, ಸಾಯಂಕಾಲ ಸೂರ್ಯ ಮುಳುಗುವಂಥ ಸಮಯಕ್ಕೆ ಎಲ್ಲ ಕೆಲಸದಿಂದ ರಿಟೈರ್ ಆಗಿಬಿಡ್ತಾ ಇದ್ದ ಅಂತ. ಇವತ್ತು ಡಾಕ್ಟರ್ಗಳಾಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ನಮ್ಮ ಪೊಲೀಸ್ ಸ್ನೇಹಿತರಾಗಿರ್ಬೋದು, ಸೆಕ್ಯೂರಿಟಿ ಪರ್ಸನಲ್ ಆಗಿರ್ಬೋದು, ಆಲ್ ದ ಮೋರ್ ಸಾಫ್ಟ್ವೇರ್ ಆಗಿರ್ಬೋದು, ಹಗಲು ರಾತ್ರಿ ಅಂತಕ್ಕಂತಹ ಡಿಮಾರ್ಕೇಶನ್ ಇಲ್ಲದೆ 24/7 ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ಸೊ ವಿ ಆರ್ ರನ್ನಿಂಗ್ ಅಗೇನ್ಸ್ಟ್ ನೇಚರ್, ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅದು ನಮ್ಮ ವಿರುದ್ಧವಾಗಿ ತನ್ನ ಧ್ವನಿಯನ್ನು ಎತ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಚರ್ಚೆಯನ್ನ ಮಾಡ್ತೀನಿ. ಹೇರ್ ಫಾಲ್ಗೆ ಇನ್ನೂ ಯಾವೆಲ್ಲ ಕಾರಣಗಳು ಇರುತ್ತೆ, ಹಾಗೇನೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿದೆ, ಈ ಬಗ್ಗೆ ಕೂಡ ನಾನು ಚರ್ಚೆಯನ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬಾಬಾಗಳ ಮೇಲೆ ದೇವರು ಬರ್ತಾನ. ವಿಷ್ಣುವಿನ ಅವತಾರವಂತೆ ಬೆಳ್ಳಳ್ಳಿ ಬಾಬಾ. ಭೂಗಳ್ಳ ಬಾಬಾನ ವಿಲಕ್ಷಣ ಕಥೆ. ಬೆಳ್ಳಿ ಸ್ವಾಮಿ ಅಂದ್ರೆ ಹೊರಟೋಗ್ಬಿಡ್ತಾನೆ, ಗೊತ್ತಾಗ್ಬಿಡ್ತಾನೆ. ಕಳ್ಳ ಡೋಂಗಿ ಬಾಬಾ ತುಂಬಾ ಎಂಟಿ ಗಂಟರಿಗೆ ತಂದಿಡ್ತಾನೆ. ರಾಜ್ ನ್ಯೂಸ್ ರಹಸ್ಯ ಕಾರ್ಯಾಚರಣೆ. ಸಿಟಿ ಬಾಬಾ. ಕೇಶ ಕುಶಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಹೇರ್ ಫಾಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ದಾವಣಗೆರೆಯಿಂದ ರಶ್ಮಿ ಅಂತ ಕರೆಯನ್ನ ಮಾಡಿದ್ದಾರೆ. ರಶ್ಮಿ ಅವರೇ, ಡಾಕ್ಟರ್ ಕಿಶೋರ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ. ನಮ್ದು ನಾವ್ ಎಷ್ಟೇ ಆಯಿಲ್ ಯೂಸ್ ಮಾಡಿರೋದು, ಎಷ್ಟೇ ಇದು ಮಾಡಿದ್ರು ಆದ್ರೂ ತುಂಬಾ ಕೂದಿರುತ್ತೆ. ಏನ್ ಮಾಡ್ಬೇಕು ಸರ್? ಎಕ್ಸಾಕ್ಟ್ಲಿ. ಸಿ, ಆಯಿಲ್ ಹಚ್ಚೋ ಒಂದೇ ರೆಮಿಡಿ ಅಲ್ಲ ಹೇರ್ ಫಾಲ್ಗೆ ಅಂತಕ್ಕಂಥದ್ದು. ಆಯಿಲ್ ಹಚ್ಚೋದು ಇಸ್ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್. ಅದು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೂದಲಿಗೆ ಅನೇಕ ಸಂದರ್ಭದಲ್ಲಿ ದಟ್ ಇಸ್ ವಾಟ್ ಇವನ್ ಪೇಷಂಟ್ಸ್ ಆಲ್ಸೋ ಥಿಂಕ್. ಎಣ್ಣೆ ಹಚ್ಚಿಬಿಟ್ರೆ ಕೂದಲು ಉದುರಲ್ವಾ, ಅಥವಾ ಎಣ್ಣೆ ಹಚ್ಚಿದ್ರೆ ಕೂದಲು ಉದುರೋದು ನಿಂತು ಬಿಡುತ್ತಾ, ಅಥವಾ ಅದರಿಂದನೇ ಉದುರುತ್ತೆ. ಅನೇಕ ಚರ್ಚೆಗಳು ಇದ್ರ ಬಗ್ಗೆ ಆಗ್ತಾ ಇದೆ. ಸೊ ಟ್ರೈಕಾಲಜಿಯಲ್ಲಿ ಅಥವಾ ಕೇಶ ಸಂರಕ್ಷಣೆ, ಕೇಶದ ವಿಜ್ಞಾನದಲ್ಲಿ ನಾವು ಅದನ್ನೇ ಅನೇಕ ಚರ್ಚೆ ಮಾಡೋದು. ಎಣ್ಣೆ ಹಚ್ಚೋದು ಒಂದು ಭಾಗ, ಆದರೆ ಎಣ್ಣೆನೇ ಚಿಕಿತ್ಸೆ ಅಲ್ಲ. ಹೇಗೆ ಇವಾಗ ಹಸಿವಾದ ತಕ್ಷಣ ಅನ್ನ ತಿನ್ಬೇಕು ಅಂತ ಬರೀ ಅನ್ನದಿಂದ ನಮ್ಗೆ ಹೊಟ್ಟೆ ತುಂಬಲ್ಲ, ಅದಕ್ಕೆ ಸಾಂಬಾರು ಬೇಕು, ಪಲ್ಯ ಬೇಕು, ವ್ಯಂಜನಗಳು ಬೇಕು, ತುಂಬ ರುಚಿಕರವಾಗಿರಬೇಕು. ಅದೇ ರೀತಿಯಲ್ಲಿ ಎಣ್ಣೆ ಇಸ್ ಒನ್ ಆಫ್ ದ ಸಾಧನ. ಅದಕ್ಕೆ ವಿಶೇಷವಾಗಿ ಆಯುರ್ವೇದ ಹೌ ಇಟ್ ಹ್ಯಾಸ್ ಡಿಸೈನ್ ಅಂತ ಕೇಳಿದ್ರೆ 5000 years ಹಿಸ್ಟ್ರಿ. ವಾಟ್ ಈಸ್ ಟೆಸ್ಟೆಡ್ ಇಸ್ ಆಲ್ವೇಸ್ ಟೈಮ್ ಟೆಸ್ಟೆಡ್, ವಾಟ್ ಈಸ್ ಟೆಸ್ಟೆಡ್ ಇಸ್ ಶುಡ್ ಬಿ ಆಲ್ವೇಸ್ ಟೈಮ್ ಟೆಸ್ಟೆಡ್ ಅಂತಕ್ಕಂಥದ್ದು. 5000 ವರ್ಷಗಳಿಂದ ಇದಕ್ಕೆ ಒಂದು ಕೇರ್ ಇದೆ ಅಂದ್ರೆ 5000 ವರ್ಷಗಳ ಹಿಂದೆನೂ ಪ್ರಾಬ್ಲಮ್ ಇದೆ ಅಂತ ಆಯ್ತು. ಸೊ ಹಾಗಾಗಿ ಅಂದ್ರೆ ಹೇರ್ ಫಾಲ್ ಅನ್ನೋದು ಅವತ್ತಿಂದ ಇತ್ತು. ಖಂಡಿತವಾಗ್ಲು ಮನುಷ್ಯ ಯಾವಾಗ ಹುಡ್ತಾನೆ ಅವಾಗಲೂ ಪ್ರಾಬ್ಲಮ್ಸ್ ಶುರು ಆಗ್ತಾ ಇದೆ. ಅದರ ನಾಮನ್ ಕ್ಲೇಚರ್ಸು, ಅದರ ಆಂಗಲ್ ಆಫ್ ಪರ್ಸೆಪ್ಷನ್ಸ್ ಬೇರೆ. ಅಂದ್ರೆ ಆವಾಗ 5% ಜನ ಗಮನ ಕೊಡ್ತಾ ಇದ್ರೆ ಇವತ್ತು 95% ಜನ ಗಮನ ಕೊಡ್ತಾ ಇರ್ಬೋದು. ಅವಾಗ 5%ಗೆ ಡಾಕ್ಟರ್ಸ್ ಕೇಟರ್ ಮಾಡ್ತಾರೆ, ಇವತ್ತು 95% ಕೇಟರ್ ಮಾಡ್ತಾ ಇದೀವಿ ಅನ್ನೋದು ಅಷ್ಟೇ ಇರುತ್ತೆ ಡಿಫ್ರೆನ್ಸ್. ಹೇರ್ ಪ್ರಾಬ್ಲಮ್ ಆವತ್ತಿಂದನೂ ಇದೆ, ಇವತ್ತಿಗೂ ಇರುತ್ತೆ ಅಂತಕ್ಕಂಥ. ಯಾಕಂದ್ರೆ ನರಿಶ್ಮೆಂಟ್ ಒಂದು, ಹೇರ್ ಕೇರ್ ತುಂಬಾ ಬಿಸಿಲಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು, ತುಂಬಾ ಫ್ರೀಸ್ಡ್ ಅಟ್ಮಾಸ್ಫಿಯರ್ ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು, ತುಂಬಾ ಹಾರ್ಡ್ ವಾಟರ್, ಉಪ್ಪು ನೀರು
ಅಥವಾ ತುಂಬಾ ಗಡಸಾದಂತಹ ನೀರು ಅಂತ ಏನ್ ಕರಿತೀವಿ, ಆ ನೀರಿನ ಉಪಯುಕ್ತತೆ ಕೂಡ ಹೇರ್ ಫಾಲ್ಗೆ ಒಂದು ಅನುವು ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಸಾಫ್ಟ್ ವಾಟರ್ ಇಸ್ ಆಲ್ವೇಸ್ ಬೆಟರ್, ಹಂಗೆ ಅಂದ್ಬಿಟ್ಟು ನಮ್ಗಿಲ್ಲ ಅಂತಕ್ಕಂತಹ ಪರಿಸ್ಥಿತಿಲಿ ನಾವು ಬೋರ್ವೆಲ್ ನೀರನ್ನ ಆಧಾರ ಪಟ್ಟಿದ್ದೀವಿ, ಅದ್ರಲ್ಲಿ ಬರೀ ಉಪ್ಪಿನ ಅಂಶ ಚೆನ್ನಾಗಿ ಬಾಯ್ಲ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಡಿಕ್ಯಾಂಟ್ ಮಾಡಿ ತದನಂತರ ಯೂಸ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ದಿಸ್ ಒನ್ ಆಫ್ ದ ಟೆಕ್ನಿಕ್ಸ್ ಫಾರ್ ಪ್ರಿವೆನ್ಷನ್ ಆಫ್ ಹೇರ್ ಫಾಲ್. ಸಿಂಪಲ್ ನಮ್ಮ ಕೋಂಬಿಂಗು ಎಷ್ಟು ಪ್ರಮುಖವಾದಂತಹ ಆಸ್ಪೆಕ್ಟು, ಬಹಳ ಸಿಂಪಲ್ ಆಸ್ಪೆಕ್ಟ್ ಅಂತ ಕಾಣುತ್ತೆ, ಬಟ್ ಬಹಳ ಪ್ರಾಮಿನೆಂಟ್ ಆಸ್ಪೆಕ್ಟ್ ಕೂಡ. ಎಷ್ಟೋ ಜನ ಚಿಕ್ಕ ಹಲ್ಲಿನ ಕೊಂಬ್ ಇಟ್ಕೊಂಡು ನಿಮಿಷಕ್ಕೂ ಬಾಚ್ತಾ ಇರೋದು, ಅದ್ರ ಮೇಲೆ ತುಂಬಾ ಟಾರ್ಷನ್ ಬೀಳುತ್ತೆ, ತುಂಬಾ ಒತ್ತಡವನ್ನ ಬೀಳುತ್ತೆ. ಹಾಗಾಗಿ ಆ ಮಕ ನಾವೇನ್ ಚಿತ್ರದಲ್ಲಿ ನೋಡ್ತೀವಿ, ಹಾಗಾಗಿ ಹಿಂಡಿ ಹಿಪ್ಪೆ ಆಗ್ತಕ್ಕಂಥದ್ದಾಗುತ್ತೆ. ಇನ್ನೊಬ್ರು ಕರೆ ಮಾಡಿದ್ದಾರೆ ಡಾಕ್ಟರ್. ಈಗ ಪ್ರವೀಣ್ ಅಂತ ಬೆಂಗಳೂರಿಂದ. ಪ್ರವೀಣ್ ಅವರೇ, ಡಾಕ್ಟರ್ ಕಿಶೋರ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಪ್ರವೀಣ್, ನಿಮ್ಮ ಪ್ರಶ್ನೆ ಕೇಳಿ. ಹಾ 24 years. ಹಾ ಅಂದ್ರೆ ನಮ್ಮ ಹೆರಿಡಿಟರಿ ಇದೆ, ನಮ್ಮ ತಂದೆಯವ್ರಿಗೂ ಇಲ್ಲ. ಓಕೆ, ಏಕೆ ಏನಂತ ಗೊತ್ತಾಗ್ತಲ್ಲ. ಎಸ್, ನಿಮ್ಮ ಪ್ರಶ್ನೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ನೋಡಿ, 24 ವರ್ಷ ಅಂದ ತಕ್ಷಣ ಜೆನೆಟಿಕ್ ಫ್ಯಾಕ್ಟರ್ ಕೆಲಸ ಮಾಡೋಲ್ಲ. ನಿಮ್ಮ ಫಾದರ್ಗೆ 60 years ಆಗಿ ಅಥವಾ 50 years ಆಗಿ ಅವ್ರಿಗೆ ಇವಾಗ ಕೂದಲಿದ್ರೆ ಅಂದ್ರೆ ಬೈ ದ ಟೈಮ್ ಯು ಅಟೈನ್ 50 or 60 ಆವಾಗ ನಿಮ್ಗೂ ಕೂದಲು ಇರುತ್ತೆ ಅಂದ್ರೆ ಅದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಅಕ್ಸೆಪ್ಟ್ ಮಾಡ್ಕೋಬಹುದು. ದಟ್ ಈಸ್ ಆಲ್ ದ ಮೋರ್ ವೆಲ್ಕಮ್ ನೋಟ್. ಯಾಕಂದ್ರೆ ತಂದೆಯಿಂದ ಬರೀ ಆಸ್ತಿ ಬೇಕು, ಕಾಯಿಲೆ ಬೇಡ, ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಎಲ್ಲ ಕೂದಲು ಬೇಡ ಅಂತ ತಪ್ಪಾಗ್ಲಿರುತ್ತೆ. ಸೊ ಒಂದ್ ಹಂತಕ್ಕೆ ದಟ್ ಈಸ್ ವೆಲ್ಕಮ್. ಅದನ್ನ ಏನು ಪೋಸ್ಟ್ಪೋನ್ ಮಾಡಬಹುದು, ಅದನ್ನ ಮಾಡಬಹುದು ಹೊರತು ಪ್ರಿವೆಂಟ್ ಮಾಡ್ಲಿಕ್ಕೆ 100% ಶಕ್ತಿ ಇಲ್ಲ ಅಂತಕ್ಕಂಥದ್ದು. ಆದ್ರೆ ತಂದೆಗೆ 50 ವರ್ಷಕ್ಕೆ ಕೂದಲು ಉದುರ್ತಾ ಇದೆ, ಮಗನಿಗೆ 20 ವರ್ಷಕ್ಕೆ ಉದುರುತ್ತೆ ಅಂದ್ರೆ ಅದು ಜೆನೆಟಿಕ್ ಫ್ಯಾಕ್ಟರ್ ಅಲ್ಲ. ಸೊ ಲಾಟ್ ಮೆನಿ ಅದರ್ ಫ್ಯಾಕ್ಟರ್ಸ್ ನಾನು ಹೇಳ್ತಿದ್ದೆ. ಕೂಂಬಿಂಗ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ನಿಮಿಷಕ್ಕೆ 4 ಸಲ ಬಾಚ್ತಾ ಇರೋದು, ಅದರ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದು. ಎರಡನೇದು, ಬಾಚ್ತೀರಾ ಇಫ್ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ವೆನ್ ಯು ಆರ್ ಮೋರ್ ಪ್ರೆಸೆಂಟಬಲ್, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದ್ದೀರಾ, ಒಂದು ಮದುವೆ ಮನೇಲಿ ಇದ್ದೀರಾ, someone else is giving their focus on you, have a white tooth comb. ಅಗಲ ಹಲ್ಲಿರತಕ್ಕಂತಹ ಬಾಚಣಿಗೆ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಟೂಲ್ ಟು ಸ್ಟಾಪ್ ಹೇರ್ ಫಾಲ್. ಒಂದು ಹಲ್ಲು ಇನ್ನೊಂದು ಹಲ್ಲು ಮಧ್ಯೆ ಒಂದು ಪೆನ್ ರೀಫಿಲ್ ಪಾಸ್ ಆಗುವಷ್ಟು ಆ ವಿಡ್ತ್ ಗ್ಯಾಪ್ ಇದ್ರೆ ಅಷ್ಟು ಟಾರ್ಷನ್ ಬೀಳಲ್ಲ ಅಂತಕ್ಕಂಥ ನಂಬರ್ 1. ನೆಕ್ಸ್ಟ್, ಹೇರ್ ಡ್ರೈಯರ್ ಹಾಕ್ತಕ್ಕಂಥದ್ದು. ಅತ್ಯಂತ ಬಿಸಿಯಾಗಿರ್ತಕ್ಕಂತಹ ಗಾಳಿ ಹೇರ್ ರೂಟ್ಸ್ಗೆ ಕೊಟ್ಟಾಗ ಅದು ಆಲ್ರೆಡಿ ಡಿಸ್ಮ್ಯಾಂಟಲ್ ಆಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ, ಜಾಸ್ತಿ ಉದುರು ಬಿಡುತ್ತೆ. ಸೊ ಸ್ಟಾಪ್ ಯೂಸಿಂಗ್ ಎ ಹೇರ್ ಡ್ರೈಯರ್. ದಟ್ ಇಸ್ ಆಲ್ಸೋ ಒನ್ ಆಫ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್. ಎರಡನೇದು, ಟರ್ಕಿ ಟವೆಲ್. ತುಂಬಾ ರಗೆಡ್ ರಫ್ ಸರ್ಫೇಸ್ಡ್ ಟವಲ್ಸ್ ತಗೊಂಡು ಜೋರಾಗಿ ಉಜ್ಜುವಂತದ್ದು. ಎಕ್ಸಾಕ್ಟ್ಲಿ. ಆಯಿಲ್ ಅಪ್ಲಿಕೇಶನ್ ಅಷ್ಟೇ. ಆಯಿಲ್ ಅಪ್ಲಿಕೇಶನ್ ತುಂಬಾ ಜನ ಹೀಗೆ ಹಾಕಿ ಉಜ್ಜಿ ಬಿಡ್ತಕ್ಕಂಥದ್ದು. ಆಯಿಲ್ ಅಪ್ಲಿಕೇಶನ್ ಆಲ್ವೇಸ್ ಬಿ ದ ಹೆಲ್ಪ್ ಆಫ್ ಫಿಂಗರ್ ಟಿಪ್ಸ್ ಅಂಡ್ ಸುಖೋಷ್ಣ ಅವಸ್ಥೆಯಲ್ಲಿ ಇರಬೇಕು. ತುಂಬಾ ಬಿಸಿ ಎಣ್ಣೆ ಹಚ್ಬಿಟ್ರೆ ತುಂಬಾ ಒಳಗಡೆ ಹೋಗ್ಬಿಡುತ್ತೆ, ದಟ್ಸ್ ದ ರಾಂಗ್ ನೋಷನ್. ಲೋಕ್ ವಾರ್ಮ್ ಕಂಡೀಷನ್ ಯಾವತ್ತು ಆಯಿಲ್ ಇರುತ್ತೆ ಅದನ್ನ ಫಿಂಗರ್ ಟಿಪ್ಸ್ ನ ತಗೊಂಡು ಜೆಂಟಲ್ ಮಸಾಜ್, ಸ್ಕ್ಯಾಲ್ಪ್ ಮಸಾಜ್ ಎಷ್ಟಿರಬೇಕು, 15 ನಿಮಿಷ ನೀವು ತಲೆಗೆ ಎಣ್ಣೆ ಹಚ್ಚೋದಾದ್ರೆ ಕೂದಲು ಬುಡಕ್ಕೆ ಹೆಚ್ಚಿನ ಸಮರ್ಥನೀಯವಾದ, ಗಣನೀಯವಾದ, ಗಮನೀಯವಾದಂತಹ ಪೋಷಣೆ ಪ್ಲಸ್ ಮೈಂಡ್ ಸ್ಟಿಮ್ಯುಲೇಷನ್, ಸ್ಲೀಪ್ ಸೆಂಟರ್ ಆಕ್ಟಿವೇಟ್ ಮಾಡಿ ಚೆನ್ನಾಗಿ ನಿದ್ದೆ ಬರಬೇಕು. ಯಾರು ನಿದ್ದೆ ಕೆಡ್ತಾರೆ ಅವರು ಕೂಡ ಕೂದಲು ಉದುರುತ್ತೆ ಅಂತ. ಓಕೆ ಡಾಕ್ಟರ್, ಈಗ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ. ಈಗ ಪ್ರಶ್ನೆ ಇರುವಂತದ್ದು, ಈಗ ನೀವೇ ಹೇಳಿದ್ರಿ ನಮ್ ತರ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಸಾಫ್ಟ್ವೇರ್ ಅಲ್ಲಿ ಇರ್ಬೋದು, ಅವ್ರಿಗೆಲ್ಲ ACL ಕೆಲಸ ಮಾಡ್ಬೇಕಾಗತ್ತೆ. ಸೊ ಟೈಮಿಂಗ್ಸ್ ಚೆನ್ನಾಗಿರಲ್ಲ, ಯಾವ್ದೋ ಟೈಮಿಗೆ ಬರ್ತಾರೆ, ಯಾವ್ದೋ ಟೈಮಿಗೆ ಹೋಗ್ತಾರೆ. ಆಮೇಲೆ ಫುಡ್ ಕೂಡ ಅಷ್ಟೇನೆ ಟೈಮ್ ಟು ಟೈಮ್ ತಗೊಳಕ್ಕಾಗಲ್ಲ. ಅಂತವರಿಗೆ ಆಯುರ್ವೇದ ಹ್ಯಾಸ್ ಅ ವೆರಿ ಪ್ರಾಮಿನೆಂಟ್ ಇಂಪ್ರೆಸಿವ್ ರೋಲ್ ಟು ಪ್ಲೇ ಅಂತಕ್ಕಂಥದ್ದು. ಅಲ್ಲೇ ಆಯುರ್ವೇದ ಕೆಲಸ ಮಾಡಬೇಕು. ಅಲ್ಲಿ ಟ್ರೀಟ್ಮೆಂಟ್ ಇಸ್ ನಾಟ್ ಜಸ್ಟ್ ಅಪ್ಲಿಕೇಶನ್ ಆಫ್ ಆಯಿಲ್. ಚಿಕಿತ್ಸೆ ಅನ್ನೋದು ಎಣ್ಣೆ ಹಚ್ಕೊಂಡು ಬಿಡೋದಲ್ಲ. ಆಹಾರದಲ್ಲಿ ಬದಲಾವಣೆ, ವಿಹಾರದಲ್ಲಿ ಬದಲಾವಣೆ, ವಿಚಾರದಲ್ಲಿ ಬದಲಾವಣೆ, ತದನಂತರ ತಾತ್ಕಾಲಿಕವಾದಂತಹ ಔಷಧಿಯ ಪ್ರಯೋಗ. ಯಾವಾಗ ಇದು 4 ಒಟ್ಟಿಗೆ ನಮ್ಮ ಶರೀರದ ಮೇಲೆ ಕೆಲಸ ಮಾಡುತ್ತೆ ಆಗ ಒಂದು ಸಕ್ಸಸ್ಫುಲ್ ಟೂಲು ನಮ್ಮ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ. ಯಾವಾಗ ಅನಿವಾರ್ಯತೆಗಳಿರುತ್ತೆ ಅನೇಕ ಡಿಫ್ರೆಂಟ್ ನಾವು ಕೇರ್ಸ್ನ ತಗೊಳ್ಳಿಕ್ಕೆ ಸಾಧ್ಯ. ಇವಾಗ ಯಾರು ತುಂಬಾ ಹೊತ್ತು AC ಇರ್ತೀವಿ ಅಂತವರು ವಾರದಲ್ಲಿ 1 ಸಲಿನೋ 2 ಸಲಿನೋ ಟ್ರೆಡಿಷನಲ್ ಹೇರ್ ಪ್ಯಾಕ್ಸ್ ನ ಹಾಕೊಳ್ತಕ್ಕಂಥದ್ದು. ಈಗ ಹೇರ್ ಪ್ಯಾಕ್ ಅಂತ ಹೇಳಿದ್ರಿ, ಈಗ ಎಷ್ಟೋ ಜನ ಯಾವ್ಯಾವ್ದೋ ಹೇರ್ ಪ್ಯಾಕ್ ಹಾಕೊಂತಾರೆ, ಅದು ಎಷ್ಟು ಮಟ್ಟಿಗೆ ಸಮಂಜಸ? ಎಕ್ಸಾಕ್ಟ್ಲಿ, ಯಾವ್ಯಾವ್ದು ಹಾಕೊಳ್ಳಕ್ಕೂ ಯಾವ್ದನ್ನ ಯಾರು ಯಾವಾಗ ಹೇಗೆ ಎಷ್ಟು ಹೊತ್ತು ಹಾಕೋಬೇಕು, ದಾಟ್ ಈಸ್ ದ ಕೀ. ನಾವಿವತ್ತು ಎಲ್ಲವನ್ನೂ ಇವತ್ತು ಅನೇಕ ನನ್ನ ಪೇಷಂಟ್ಸ್ ಹೇಳ್ತಾರೆ, ಸರ್ ಮಂಡೇ ಒಂದು ಬ್ರ್ಯಾಂಡು, ಟ್ಯೂಸ್ಡೇ ಒಂದು, ಎಲ್ಲವನ್ನ 7 ದಿವಸ 7 ಬ್ರ್ಯಾಂಡ್ ಹಾಕ್ತಾ ಇದ್ದೀನಿ ಸರ್, ಆದ್ರೂ ಕೂದಲು ಹುಡ್ತಾ ಇಲ್ಲ ನನ್ನ ಮಗುಗೆ ಅಥವಾ ಜಾಸ್ತಿ ಆಗ್ತಾ ಇಲ್ಲ ನನ್ನ ಮಗಳಿಗೆ ಅಂತ. ಹೇಗಾಗ್ಲಿಕ್ಕೆ ಸಾಧ್ಯ? ಅಲ್ಲೇ ಆಯ್ತು, ನಿಧಾನ ಪರಿವರ್ಜನವೇವ ಚಿಕಿತ್ಸಾ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ. ಈಗ ಸಮಸ್ಯೆ ಇದೆ ಅಂದ್ರೆ ಟ್ರೀಟ್ಮೆಂಟ್ ಆಫ್ ರೂಟ್ ಕಾಸ್, ಯಾವುದು ಕಾರಣೀಕರ್ತರು ಅದರಿಂದ ಹೊರಗೆ ಬರಬೇಕು. ಈಗ ಸ್ಟ್ರೆಸ್ ತುಂಬಾ ಇಂಪಾರ್ಟೆಂಟ್ ಕಾಸು ಒಂದು ಹೇರ್ ಫಾಲ್ಗೆ. ಸೊ ಸ್ಟ್ರೆಸ್ ಹೇಗೆ?
ಯಾರ ಮನೆ ದೋಸೆ ತೂತಿಲ್ಲ ಹೇಳಿ. ಸೊ ಎಲ್ಲರ ಆನೆ ಭಾರ, ಇರುವೆ ಭಾರ ಅಂತ ಹೇಳ್ತೀವಿ. ಸೊ ಸ್ಟ್ರೆಸ್ನ ನಾವು ಯಾವ ಹಂತದಲ್ಲಿ ಶೇಖರಣೆ ಮಾಡ್ತೀವಿ, ಎಷ್ಟು ಸ್ವೀಕರಿಸ್ತೀವಿ, ಎಷ್ಟು ಸಮರ್ಥನೀಯವಾಗಿ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಮನಸ್ಸಿಗೆ ಬಿಟ್ಟು ವಿಚಾರವೇ ಹೊರತು ಅದನ್ನ ನಾವು ಡಾಕ್ಟರ್ ತಗೊಂಡು ಎಣ್ಣೆ ಕೊಟ್ಬಿಡು ಹಚ್ಕೊಂಡ್ರೆ ಬೆಳೆದು ಬಿಡ್ಬೇಕು. ಅಂಡ್ ಐ ಪ್ರಾಮಿಸ್ ಯು, ಬರೀ ಎಣ್ಣೆಯಿಂದನೇ ಕೂದಲು ಹೊರುತ್ತೆ ಅನ್ನೋದಾದ್ರೆ ಇಷ್ಟು ಜಗತ್ತಲ್ಲಿ ಇಷ್ಟು ವೈದ್ಯಕೀಯ ಪದ್ಧತಿಗಳು, ಇಷ್ಟು ಡಾಕ್ಟರ್ಗಳ ಅವಶ್ಯಕತೆ ಇಲ್ಲವೂ ಇಲ್ಲ. ಅಂಡ್ ಆಯುರ್ವೇದ ಯಾರಿಗೂ ಬೇಕಾಗೂ ಇರಲಿಲ್ಲ. ಆಯುರ್ವೇದ ಇಸ್ ನಾಟ್ ಎ ಮೆಡಿಸಿನ್, ಇದೊಂದು ಜೀವನ ಶಾಸ್ತ್ರ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಏನು ಸಂಸ್ಕೃತದಲ್ಲಿ ಒಂದು ಪುಟ್ಟ ಉಲ್ಲೇಖ ಇದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಅಂದ್ರೆ ಸ್ವಸ್ಥರು ಇಸ್ ಆಲ್ರೆಡಿ ಹೆಲ್ತಿ, ಅವರು ಕೂದಲು ನಿಮ್ಗೆ ಚೆನ್ನಾಗಿದೆ ಅಂದ್ರೆ ಅದನ್ನ ಈಗಲೇ ಪ್ರಮೋಟ್ ಮಾಡಿ ಪ್ರಿವೆಂಟ್ ಮಾಡಿ ಕಾಪಾಡ್ಕೊಂಡಿ. ತೊಂದರೆಗಾಗಿ ಒಂದು ಪೇಷಂಟ್ ಆಗಿ ಡಾಕ್ಟರ್ ಹತ್ರ ಬರಬೇಡಿ. ಇಷ್ಟೆಲ್ಲ ಆಗಿಯೂ ಪ್ರಜ್ಞಾಪರಾಧ ಅಂದ್ರೆ ಪ್ರಜ್ಞೆ ಇದ್ದು ಕಾನ್ಶಿಯಸ್ಲಿ ಡೂಯಿಂಗ್ ದ ಮಿಸ್ಟೇಕ್ ಅಂತ ಹೇಳ್ತೀವಿ. AC ಅಲ್ಲಿ ಕುತ್ಕೊಳ್ತಕ್ಕಂಥಾಗಿರ್ಬೋದು, ತುಂಬಾ ಹೊತ್ತು ಹೆಲ್ಮೆಟ್ ಹಾಕೋತಪ್ಪ, ತಲೆ ಉಳಿಬೇಕು ಅಂದ್ರೆ ಹೆಲ್ಮೆಟ್ ಹಾಕ್ಲೇಬೇಕು. ಸೊ ಹಾಗಾಗಿ ಹೆಲ್ಮೆಟ್ ಅದನ್ನ ಕೂದಲು ಉದುರಿದ್ರು ಹೆಲ್ಮೆಟ್ ಹಾಕ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ, ಬಿಕಾಸ್ ಯು ಹ್ಯಾವ್ ಟು ಸೇವ್ ಯುವರ್ ಲೈಫ್. ಹಾಗೇನೆ ಡಾಕ್ಟರ್, ಈಗ ಹೇರ್ ಫಾಲ್ ಅಂದ ತಕ್ಷಣ ಅದ್ರ ಜೊತೆ ಇನ್ನೊಂದು ಸಮಸ್ಯೆ ಕಂಡು ಬರೋದು, ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇನೆ ವೈಟ್ ಹೇರ್ಸ್ ಎಲ್ಲ ಬರುತ್ತಲ್ಲ, ಸೊ ಅದಕ್ಕೆ ಏನು ಸಮಸ್ಯೆ ಆಗುತ್ತೆ? ದಟ್ ಈಸ್ ಒನ್ ಆಫ್ ದಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇನ್ ಹೇರ್ ಪ್ರಿಮೇಚೂರ್ ಗ್ರೇಯಿಂಗ್ ಆಗ್ತಕ್ಕಂಥದ್ದಾಗಿರ್ಬೋದು. ಎರಡನೇದು, ಅನೇಕ ಸಂದರ್ಭದಲ್ಲಿ ಶಾಂಪೂ ಇಸ್ ಒನ್ ಆಫ್ ದ ಮೇಜರ್ ಕಲ್ಪ್ರಿಟ್ಸ್. ಎಸ್ಪೆಷಲಿ ಶಾಂಪೂ ಬದಲಾವಣೆ ಮಾಡ್ತಾ ಇರೋದು, ಶಾಂಪೂ ಉಪಯುಕ್ತತೆಯೇ ಕೆಲವೊಬ್ಬರಿಗೆ ಆಗಲಾರದೆ ಇರತಕ್ಕಂತಹ ಪರಿಸ್ಥಿತಿ ಇರ್ಬೋದು. ಯಾಕೆ ಹೇಳಿದ್ರೆ ಶಾಂಪೂವಿನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಡಿಟರ್ಜೆಂಟ್ ಬೇಸ್ಡ್ ಶಾಂಪೂ ಅಂತ ಕರಿತೀವಿ. ಅಂದ್ರೆ ನೀವು ನೋಡಿ, ಅತ್ಯಂತ ಹೆಚ್ಚಿನ ಪ್ರಮಾಣದ ಫ್ರೋತ್, ತುಂಬ ತಲೆ ಬುರುಡೆಗಿಂತ 4 ಪಟ್ಟು 10 ಪಟ್ಟು ನೊರೆ ಬರಬೇಕು. ಆ ತಲೆ ವಾಶ್ ಮಾಡಿ ಬಾತ್ರೂಮಿಂದ ಬಂದ್ರು 2 ಅವರು ಬಾತ್ರೂಮಲ್ಲಿ ಆ ನೊರೆ ಹಾಗೆ ಇರಬೇಕು. ಇದು ತುಂಬಾ ಒಳ್ಳೆ ಶಾಂಪೂ ಅಂತ ನಮ್ಮ ತಲೆಯಲ್ಲಿದ್ರೆ ನಾವು ತಪ್ಪು ಕೆಲಸವನ್ನ ಮಾಡ್ತಾ ಇದ್ದೇವೆ. ನಮಗೆ ನೊರೆ ಯಾಕೆ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂದ್ರೆ ಅದು ಮೈಕ್ರೋ ಡಸ್ಟ್ ಏನಿದೆ, ಅತ್ಯಂತ ಸೂಕ್ಷ್ಮ ಕ್ರಿಮಿ ಆಗಿರ್ಬೋದು, ಸೂಕ್ಷ್ಮ ಹಂತದ ಗಲೀಜು, ಕಸ ಕಡ್ಡಿ, ಧೂಳು ಇತ್ಯಾದಿಗಳು ಹೊರಗೆ ಬರಲಿಕ್ಕೆ ನಾವು ಶಾಂಪೂನ ಉಪಯೋಗ ಮಾಡತಕ್ಕಂಥದ್ದು. ಇವತ್ತು ಕೂಡ ಲಾಟ್ ಮೆನಿ ಪೀಪಲ್ಸೇ, ಸರ್ ನಮಗೆ ಸೀಗೆ ಹಾಕ್ಲಿಕ್ಕೆ ಟೈಮೇ ಇಲ್ಲ ಸರ್, 2 ನಿಮಿಷದಲ್ಲಿ ಸ್ನಾನ ಆಗ್ಬಿಡ್ಬೇಕು, ಟೇಕ್ ಬಾತ್ ಇನ್ ಈವ್ನಿಂಗ್, ಹೂ ವಿಲ್ ಪ್ರಿವೆಂಟ್ ಯು? 24 ಗಂಟೆಯಲ್ಲಿ ನೀವು 10 ನಿಮಿಷನೂ ನಿಮ್ಮ ಕೂದಲಿಗಾಗಿ ನೀವು ಗಮನ ಕೊಟ್ಟಿಲ್ಲ ಅಂದ್ರೆ ನೀವು ಇಷ್ಟೆಲ್ಲ ದುಡಿದು ಇಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿ ಯಾರಿಗೋಸ್ಕರ ಅಂತಕ್ಕಂಥದ್ದು. ಸೊ ಹೇಗೆ ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂತ ಏನ್ ಹೇಳ್ತಾರೆ, ಯಾವ್ದಾದ್ರು ದಾನ ಮಾಡೋದು ಫಸ್ಟ್ ನಿಮ್ಮ ಮನೇಲಿ ಮಾಡು, ಸಮಾಜಕ್ಕೆ ಮಾಡು ಅಂತಾರಲ್ಲ, ಹಾಗೆ ನೀವು ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ಶರೀರ ಮಾಧ್ಯಮಿ ಕಲು ಧರ್ಮ ಸಾಧನ, ಶರೀರ ಒಂದು ಸದೃಢವಾಗಿದ್ರೆ ಬೇರೆ ಎಲ್ಲವನ್ನೂ ನಾವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಈಗ ಹೇರ್ ಫಾಲ್ ಅದಕ್ಕೆ ಟ್ರೀಟ್ಮೆಂಟ್ ಏನು, ಯಾವ ರೀತಿಯಾಗಿ ನಾವು? ಫಸ್ಟ್ ಥಿಂಗ್ ಇಸ್ ಕೇರ್. ಆಗಲೇ ಕೋಂಬಿನ ಬಗ್ಗೆ ಹೇಳ್ತಿದ್ದಲ್ಲ, ಅಲ್ಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ವೈಟ್ ಟೂತ್ ಕೋಂಬ್ ಇಸ್ ಒನ್ ಥಿಂಗ್. ಸ್ಟಾಪೇಜ್ ಆಫ್ ಹೇರ್ ಡ್ರೈಯರ್ಸ್ ಇಟ್ಸ್ ವೆರಿ ನೆಗೆಟಿವ್. ಕೂದಲ ಸಂರಕ್ಷಣೆ ಸಂಬಂಧಪಟ್ಟ ಹಾಗೆ ಹೇರ್ ಡ್ರೈಯರ್ಸ್ ಯಾವುದೂ ಸಕಾರಾತ್ಮಕವಾದಂತಹ ಫೀಲ್ ಕೊಡೋದಿಲ್ಲ, ಹಾಗಾಗಿ ಅದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಅಗಲ ಹಲ್ಲಿನ ಬಾಚಣಿಗೆ ಜೊತೆಗೆ ತೆಳುವಾಗಿರತಕ್ಕಂತಹ ಬಟ್ಟೆ, ಧೋತಿ ಕ್ಲಾತ್ ಆಗಿರ್ಬೋದು, ಖಾದಿ ಕ್ಲಾತ್ ಆಗಿರ್ಬೋದು, ಸಿಂಪಲ್ ದುಪ್ಪಟ್ಟ ಕ್ಲಾತ್ ಇಸ್ 10,000 times ಬೆಟರ್ ದನ್ ಎ ಟರ್ಕಿ ಟವಲ್. ಅದನ್ನ ಡ್ರೈ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಹ್ಯಾವ್ ಸಮ್ ಟೈಮ್, ಗೆಟ್ ಅಪ್ ಫಾಸ್ಟ್. 6 ಗಂಟೆಗೆ ಆಫೀಸ್ ಇದೆ ಅಂದ್ರೆ 4:15 ಸ್ನಾನ ಮಾಡಿ, ನೋ ಒನ್ ಪ್ರಿವೆಂಟ್ ಯು. ಆಮೇಲೆ ಎಸ್ಪೆಷಲಿ ಆಲ್ ದ ಮೋರ್ ಇಂಪಾರ್ಟೆಂಟ್, ಸ್ಟ್ರೆಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು, ನಿದ್ದೆ ಜಾಸ್ತಿ ಮಾಡಬೇಕು. ನಿದ್ದೆ ಜಾಸ್ತಿ ಅಂದರೆ 6 to 8 hours ಆಫ್ ಕನ್ವೆನ್ಷನಲ್ ಸ್ಲೀಪ್. ಅದ್ರ ಜೊತೆಗೆ ಅನೇಕ ವಿಧವಾದಂತಹ ಆಯುರ್ವೇದಿಕ್ ಮೆಡಿಕಮೆಂಟ್ಸು ಲಭ್ಯ ಇದೆ. ಸ್ಟಾರ್ಟಿಂಗ್ ಫ್ರಮ್ ಭೃಂಗರಾಜ ತೈಲದಿಂದ ಹಿಡಿದು ಅನೇಕ 100 ಕಾಂಬಿನೇಷನ್ಸ್ನ ಅವರ ಪ್ರಕೃತಿಗೆ ಮತ್ತು ಸಮಸ್ಯೆಗೆ ಅನುಗುಣವಾಗಿ ನಾವು ಪ್ರಿಸ್ಕ್ರೈಬ್ ಮಾಡಿದ್ದೆ ಆದರೆ ಹೇರ್ ಲಾಸ್ ಟು ಎನಿ ಒನ್ ಅಟ್ ಎನಿ ಪಾಯಿಂಟ್ ಕ್ಯಾನ್ ಬಿ ಪ್ರಿವೆಂಟೆಡ್. ಓಕೆ ಡಾಕ್ಟರ್, ಒಟ್ಟಾರೆಯಾಗಿ ಹೇರ್ ಫಾಲ್ ಆಗ್ತಾ ಇದೆ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟ್ರೀಟ್ಮೆಂಟ್ ಇದೆ, ಅಟೆನ್ಷನ್ ಕೊಡಿ ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಹೇರ್ ಫಾಲ್ಗೆ ಏನು ಕಾರಣ ಮತ್ತೆ ಟ್ರೀಟ್ಮೆಂಟ್ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ನಮಸ್ಕಾರ. ವೀಕ್ಷಕರು, ಈಗಾಗಲೇ ನೋಡ್ತಾ ಇದ್ರೆ ಹೇರ್ ಫಾಲ್ ಆಗ್ತಾ ಇದೆ, ಹಾಗಾಗಿ ನನ್ನ ಸೌಂದರ್ಯಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ಚಿಂತೆ ಎಲ್ಲರನ್ನ ಕಾಡ್ತಾ ಇರುತ್ತೆ. ಆದ್ರೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಆದ್ರೆ ಆ ಕಡೆ ಸ್ವಲ್ಪ ಅಟೆನ್ಷನ್ ಕೊಡಿ, ಸ್ವಲ್ಪ ಕೇರ್ ತಗೊಂಡ್ರೆ ಹೇರ್ ಫಾಲ್ ಅನ್ನ ಕಡಿಮೆ ಮಾಡಬಹುದು ಅನ್ನುವಂತಹ ಮಾತನ್ನ ಡಾಕ್ಟರ್ ಹೇಳ್ತಾ ಇದ್ದಾರೆ. ಹಾಗಾಗಿ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ, ಸರಿಯಾದಂತಹ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಚಾನೆಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.